ಎಲ್ಲ ಸ್ಪರ್ಧಾ ಮಿತ್ರರಿಗೆ HGA ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದ ಒಂದು ವಿಷಯ, ಭಾರತದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅರಣ್ಯಗಳ ಬಗ್ಗೆ ಕಲಿಯೋಣ. ಸರಿ, ಹಾಗಾದ್ರೆ ನೇರವಾಗಿ ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣವಾ? ನೋಡಿ, ಈ ಪ್ರಶ್ನೆ KEA KSSCL 2023 ಮತ್ತೆ CPC HK 2015 ಹೀಗೆ ಹಲವು ಬಾರಿ ರಿಪೀಟ್ ಆಗಿದೆ. ಅಂದ್ರೆ ಈ ಟಾಪಿಕ್ ಎಷ್ಟು ಮುಖ್ಯ ಅಲ್ವಾ? ಉತ್ತರ ಏನು ಅಂತ ಯೋಚನೆ ಮಾಡ್ತಾ ಇರಿ. ನಾವು ಸ್ವಲ್ಪ ಹೊತ್ತಲ್ಲೇ ಇದರ ಉತ್ತರ ಮತ್ತು ಇದರ ಹಿಂದಿರುವ ಸಂಪೂರ್ಣ ಕಥೆಯನ್ನ ವಿವರವಾಗಿ ತಿಳ್ಕೊಳ್ಳೋಣ. ಓಕೆ, ನಾವು ರಾಷ್ಟ್ರೀಯ ಉದ್ಯಾನವನಗಳ ಒಂದು ಟೂರ್ ಶುರು ಮಾಡೋಕ್ಕೂ ಮುಂಚೆ ನಾವು ಯಾಕೆ ಅರಣ್ಯಗಳ ಬಗ್ಗೆ ಓದಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪರಿಸರದಲ್ಲಿ ಅವುಗಳ ಪಾತ್ರ ಏನು? ಬನ್ನಿ, ಮೊದಲು ನಮ್ಮ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಡೋಣ. 2017ರ PCKSRP ಪರೀಕ್ಷೆಯಲ್ಲಿ ನೇರವಾಗಿ ಕೇಳಿದ್ರು, ಒಂದು ದೇಶದ ನೈಜ ಸಂಪತ್ತು ಯಾವುದು ಅಂತ. ನೆನ್ಪಿಟ್ಕೊಳ್ಳಿ, ಕೈಗಾರಿಕೆಗಳು, ಬೆಳೆಗಳು ಇವೆಲ್ಲ ಮನುಷ್ಯ ನಿರ್ಮಿಸಿದ್ದು. ಆದರೆ ಅರಣ್ಯಗಳು, ಅದೇ ನಮ್ಮ ನೈಜ ನೈಸರ್ಗಿಕ ಸಂಪತ್ತು. ಇದೇ ನಮ್ಮ ಇವತ್ತಿನ ಪಾಠದ ಅಡಿಪಾಯ. ಇಲ್ಲಿ ಸಾಮಾನ್ಯವಾಗಿ ಒಂದು ಗೊಂದಲ ಆಗ್ಬೋದು. 2015ರ CPC HK ಪರೀಕ್ಷೆಯಲ್ಲಿ ಭಾರತದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಗಳಿವೆ ಅಂತ ಕೇಳಿದಾಗ ಉತ್ತರ 100 ಇತ್ತು. ಆದರೆ ಗಮನಿಸಿ, ಈ ಡೇಟಾ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಇವತ್ತಿನ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಎಷ್ಟು? ಹೌದು, 106 ರಾಷ್ಟ್ರೀಯ ಉದ್ಯಾನವನಗಳಿವೆ. ಸೊ ಯಾವಾಗಲೂ ಅಪ್ಡೇಟೆಡ್ ಇನ್ಫಾರ್ಮೇಷನ್ ತಿಳ್ಕೊಂಡಿರ್ಬೇಕು. ಸರಿ, ಹಾಗಾದ್ರೆ ರೆಡಿನಾ? ನಮ್ಮ ವರ್ಚುವಲ್ ಟೂರ್ ಶುರು ಮಾಡೋಣ. ಪರೀಕ್ಷೆಗೆ ಯಾವುದು ಅತಿ ಮುಖ್ಯವೋ ಆ ಪಾರ್ಕ್ಗಳನ್ನೇ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಪ್ರಯಾಣ ಉತ್ತರ ಭಾರತದಿಂದ ಶುರುವಾಗುತ್ತೆ. ಬಂತು ನೋಡಿ ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಭಾರತದ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ ಅದು ಜಿಮ್ ಕಾರ್ಬೆಟ್. ಇದು CPC HK 2015 ಮತ್ತು KEA KSSCL 2023 ಎರಡು ಪರೀಕ್ಷೆಗಳಲ್ಲೂ ಬಂದಿದೆ. ಇದರ ಹಳೆ ಹೆಸರು ಕೂಡ ತುಂಬಾ ಇಂಪಾರ್ಟೆಂಟ್, ಹೈಲಿ ರಾಷ್ಟ್ರೀಯ ಉದ್ಯಾನವನ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ, ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಉತ್ತರಾಖಂಡ್ ಬದಲು ಉತ್ತರಾಂಚಲ ಅಂತ ಕೊಟ್ಟಿರ್ತಾರೆ. ಯಾಕಂದ್ರೆ ಆಗ ರಾಜ್ಯದ ಹೆಸರು ಅದೇ ಇತ್ತು. ಸೊ ಇಂತಹ ಸಣ್ಣ ಪುಟ್ಟ ಡೀಟೇಲ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಇದು ತುಂಬಾ ಜನ ವಿದ್ಯಾರ್ಥಿಗಳು ತಪ್ಪು ಮಾಡುವ ಜಾಗ. ಹುಷಾರಾಗಿ ಕೇಳಿಸ್ಕೊಳ್ಳಿ. 2016ರ PSI ಪೇಪರ್ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳಿದ್ದವು. ಆದರೆ ಲೇಟೆಸ್ಟ್ ಸೆನ್ಸಸ್ ಅಂದ್ರೆ ಇತ್ತೀಚಿನ ಹುಲಿ ಗಣತಿ ಪ್ರಕಾರ ಮಧ್ಯಪ್ರದೇಶ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಆಗಿದೆ. ಅಲ್ಲಿ 785 ಹುಲಿಗಳಿವೆ. ನಮ್ಮ ಕರ್ನಾಟಕ 563 ಹುಲಿಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಸೊ ಪ್ರಶ್ನೆಯಲ್ಲಿ ಯಾವ ವರ್ಷದ ಡೇಟಾ ಕೇಳಿದ್ದಾರೆ ಅನ್ನೋದನ್ನ ನೋಡೋದು ಮರಿಬೇಡಿ, ಸರಿನಾ? ಈಗ ಮಧ್ಯ ಮತ್ತು ಪಶ್ಚಿಮ ಭಾರತ ಕಡೆ ನೋಡೋಣ. PSI FPB 2017ನ ಪರೀಕ್ಷೆಯಲ್ಲಿ ಬಂದ ಹಾಗೆ ರಾಜಸ್ಥಾನದ ರಣಥಂಬೋರ್ ಹುಲಿಗಳಿಗೆ ಬಹಳ ಫೇಮಸ್. ಮಧ್ಯಪ್ರದೇಶದಲ್ಲಿ ಕನ್ನಾ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ FDA 2008ರಲ್ಲಿ ಕೇಳಿದ್ರು. ಆದ್ರೆ ಈಗ ಲೇಟೆಸ್ಟ್ ಆಗಿ ನ್ಯೂಸ್ನಲ್ಲಿರೋದು ಕುನೋ ರಾಷ್ಟ್ರೀಯ ಉದ್ಯಾನವನ. ಯಾಕೆ ಹೇಳಿ? ಹೌದು, ನಮೀಬಿಯಾದಿಂದ ಚೀತಾಗಳನ್ನ ತಂದು ಬಿಟ್ಟಿದ್ದು ಇಲ್ಲೇ. ಇದು KEA KSSCL 2023ರ ಪ್ರಶ್ನೆ. ಓಕೆ, ಈಗ ನಮ್ಮ ಜರ್ನಿ ಈಶಾನ್ಯ ಭಾರತದ ಕಡೆ ಹೋಗ್ತಾ ಇದೆ. ಇಲ್ಲಿರೋ ಪಾರ್ಕ್ಗಳು ತುಂಬಾ ಯುನೀಕ್ ಆಗಿರುತ್ತೆ, ಹಾಗೆ ಪರೀಕ್ಷೆಗಳಿಗಂತೂ ಫೇವ್ರೇಟ್ ಕೂಡ. ನೋಡಿ, ಈಶಾನ್ಯ ಭಾರತ ಅಂದ ತಕ್ಷಣ ಈ 3 ಪಾರ್ಕ್ಗಳು ನಿಮ್ಮ ತಲೆಗೆ ಬರಬೇಕು. ಒಂದು, ಅಸ್ಸಾಂನ ಕಾಜಿರಂಗ. ಯಾವುದಕ್ಕೆ ಫೇಮಸ್ಸು? ಒಂಟಿ ಕೊಂಬಿನ ಖಡ್ಗಮೃಗಕ್ಕೆ. 2, ಮಣಿಪುರದ ಕೈಬುಲ್ ಲಮ್ಜಾವೋ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಪ್ರಪಂಚದಲ್ಲೇ ಇರುವ ಒಂದೇ ಒಂದು ತೇಲುವ ನ್ಯಾಷನಲ್ ಪಾರ್ಕ್. ಇದು FG 2018ನ ಪ್ರಶ್ನೆ. 3ನೇದು, ಅರುಣಾಚಲ ಪ್ರದೇಶದ ನಮ್ಧಪಾ. WDDR 2017 ಪ್ರಶ್ನೆ ಪ್ರಕಾರ ಇಲ್ಲಿ ಹುಲಿ, ಚಿರತೆ, ಹಿಮಚಿರತೆ ಮತ್ತು ಮೇಘಚಿರತೆ ಅಂದ್ರೆ ಕ್ಲೌಡೆಡ್ ಲೆಪಾರ್ಡ್ ಹೀಗೆ 4 ತರಹದ ದೊಡ್ಡ ಬೆಕ್ಕುಗಳಿವೆ. ಈ ಪ್ರಶ್ನೆಯನ್ನಂತೂ ನೀವು ಆಲ್ಮೋಸ್ಟ್ ಎಲ್ಲಾ ಪೇಪರಲ್ಲೂ ನೋಡಿರ್ಬೋದು. RSI 2020, ವಾರ್ಡರ್ 2015, SDA GK 2015 ಹೀಗೆ ಅಷ್ಟು ಇಂಪಾರ್ಟೆಂಟ್ ಇದು. ಕಾಜಿರಂಗ ಅಂದ ತಕ್ಷಣ ನೆನ್ಪಿಗೆ ಬರೋದೇ ಒಂಟಿ ಕೊಂಬಿನ ಖಡ್ಗಮೃಗ. ಇದು ಅಸ್ಸಾಂನಲ್ಲಿದೆ, ಅದನ್ನ ಮರಿಬೇಡಿ. ಈಗ ಒಂದು ಅಡ್ವಾನ್ಸ್ಡ್ ಲೆವೆಲ್ ಪಾಯಿಂಟ್ ಇದೆ, ಗಮನಿಸಿ. ಕೆಲವು ಪಾರ್ಕ್ಗಳಿಗೆ ಡಬಲ್ ಸ್ಟೇಟಸ್ ಇರುತ್ತೆ. CPC HK 2019ರಲ್ಲಿ ಕೇಳಿದ್ರು ನೋಡಿ, ಯಾವ ಪಾರ್ಕ್ ಟೈಗರ್ ರಿಸರ್ವ್ ಕೂಡ ಹೌದು ಮತ್ತೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು ಅಂತ. ಉತ್ತರ, ಅಸ್ಸಾಂನಲ್ಲಿರುವ ಮಾನಸ್ ರಾಷ್ಟ್ರೀಯ ಉದ್ಯಾನವನ. ಇದೇ ಪ್ರಶ್ನೆ KEA KSSCL 2023ನಲ್ಲೂ ಬಂದಿದೆ. ಸರಿ, ಈಗ ದಕ್ಷಿಣಕ್ಕೆ ಬರೋಣ, ಅದರಲ್ಲೂ ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ. ನಮ್ಮ ರಾಜ್ಯ ವನ್ಯಜೀವಿಗಳ ವಿಷಯದಲ್ಲಿ ಎಷ್ಟು ಶ್ರೀಮಂತವಾಗಿದೆ ಅಂತ ನೋಡೋಣ. ಬನ್ನಿ.
ವಿದ್ಯಾರ್ಥಿಗಳೇ, ಇದನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಇದು ಪರೀಕ್ಷಕರ ಮೋಸ್ಟ್ ಫೇವರೆಟ್ ಪ್ರಶ್ನೆ. ಸೈಲೆಂಟ್ ವ್ಯಾಲಿ ಎಲ್ಲಿದೆ ಅಂತ 2002ರಿಂದ 2016ರವರೆಗೆ ಕನಿಷ್ಠ 4 ಸತಿ ಕೇಳಿದ್ದಾರೆ. ಉತ್ತರ ಮಾತ್ರ ಒಂದೇ, ಅದು ಕೇರಳ. ಇದನ್ನ ಮರೆಯೋ ಹಾಗೇ ಇಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆ. ಇದು ಭಾರತದಲ್ಲೇ ಮೊದಲು ಅನ್ನೋ ಕೆಲವು ಹೆಗ್ಗಳಿಕೆ ನಮಗಿದೆ. ಪಿಸಿ ವೈರ್ಲೆಸ್ 2016 ಪ್ರಶ್ನೆ ಪ್ರಕಾರ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಬಂದ ಮೊದಲ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ನಮ್ಮ ಬಂಡೀಪುರ ಕೂಡ ಒಂದು. ಹಾಗೆ ಭಾರತದ ಮೊದಲ ಚಿಟ್ಟೆ ಪಾರ್ಕ್ ಎಲ್ಲಿದೆ ಅಂತ ಪಿಸಿ ಕೆಎಸ್ಎಸ್ಐಎಫ್ 2018ರಲ್ಲಿ ಕೇಳಿದಾಗ ಉತ್ತರ ನಮ್ಮ ಬೆಂಗಳೂರಿನ ಬನ್ನೇರುಘಟ್ಟ. ಈ ತರಹ ಪ್ರಶ್ನೆಗಳು ಬಂದಾಗ ನಿಮ್ಗೆ ಯಾವುದು ಸರಿಯಂತ ಗೊತ್ತಿದ್ರೆ ತಪ್ಪು ಉತ್ತರವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಕರ್ನಾಟಕದಲ್ಲಿರೋ 5 ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು? ಬಂಡೀಪುರ, ಬನ್ನೇರುಘಟ್ಟ, ಅಣುಶಿ, ಕುದುರೆಮುಖ ಮತ್ತು ನಾಗರಹೊಳೆ. ಇದನ್ನು ನೆನ್ಪಿಟ್ಕೊಂಡ್ರೆ ಪಿಸಿ ವೈರ್ಲೆಸ್ 2016 ಪರೀಕ್ಷೆಯಲ್ಲಿ ಕೊಟ್ಟಿದ್ದ ಆಯ್ಕೆಗಳಲ್ಲಿ ನಂದಾದೇವಿ ನಮ್ಮ ರಾಜ್ಯದಲ್ಲಿಲ್ಲ, ಅದು ಉತ್ತರಾಖಂಡದಲ್ಲಿದೆ ಅಂತ ಸುಲಭವಾಗಿ ಹೇಳಬಹುದು. ಇಲ್ಲಿವರೆಗೂ ನಾವು ಕಾಡುಗಳು, ಪಾರ್ಕ್ಗಳ ಬಗ್ಗೆ ನೋಡಿದ್ವಿ. ಈಗ ಒಂದು ಸ್ಪೆಷಲ್ ಎಕೋಸಿಸ್ಟಮ್ ಬಗ್ಗೆ ಮಾತಾಡೋಣ. ಇದನ್ನಂತೂ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇ ಮ್ಯಾಂಗ್ರೋವ್ ಅರಣ್ಯಗಳು. ನೋಡಿ, ಇತ್ತೀಚಿನ ಕೆಇಎ ಎಫ್ಡಿಎ KUWSDB 2024ರ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಇದು. ಇಡೀ ಪ್ರಪಂಚದಲ್ಲಿರೋ ಮ್ಯಾಂಗ್ರೋವ್ ಕಾಡುಗಳಲ್ಲಿ ನಮ್ಮ ಭಾರತದ ಪಾಲು ಎಷ್ಟು ಅಂತ. ಉತ್ತರ ಕೇವಲ 3%. ನಂಬರ್ ಚಿಕ್ಕದು ಅನ್ಸ್ಬೋದು, ಆದರೆ ಈ 3% ಅನ್ನು ಕಾಪಾಡಿಕೊಳ್ಳೋದು ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ? ಹಾಗಾದ್ರೆ ಭಾರತದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಎಲ್ಲಿದೆ? KEA KRIDL AE 2023 ಕೇಳಿದ್ರು. ಉತ್ತರ ಪಶ್ಚಿಮ ಬಂಗಾಳದಲ್ಲಿರುವ ಸುಂದರ್ಬನ್ಸ್. ಇದಕ್ಕೆ ಆ ಹೆಸರು ಯಾಕೆ ಬಂತು ಅಂದ್ರೆ ಅಲ್ಲಿ ಸುಂದರಿ ಅನ್ನೋ ಮರಗಳು ಜಾಸ್ತಿ ಇವೆ, ಮತ್ತೆ ರಾಯಲ್ ಬೆಂಗಾಲ್ ಟೈಗರ್ಗಳ ಮನೆ ಕೂಡ ಇದೆ. ಓಕೆ, ಇಲ್ಲಿವರೆಗೂ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದೀವಿ. ಈಗ ಫೈನಲ್ ರೌಂಡ್, ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರಿವಿಷನ್ ಮಾಡೋಣ. ಎಲ್ಲವನ್ನೂ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ರೆಡಿನಾ? ಬನ್ನಿ ಫಟಾಫಟ್ ಅಂತ ಮ್ಯಾಚ್ ಮಾಡೋಣ. ESI 2022ರ ಪ್ರಶ್ನೆ, ಹಜಾರಿಬಾಗ್ ಎಲ್ಲಿದೆ? ಝಾರ್ಖಂಡ್, ಕರೆಕ್ಟ್. STAGK 2017ರ ಪ್ರಕಾರ ಭಿತಾರ್ಕನಿಕಾ ಮತ್ತು PCKSIF 2017ರ ಪ್ರಶ್ನೆ ಪ್ರಕಾರ ಆಲಿವ್ ರಿಡ್ಲಿ ಆಮೆಗಳ ತಾಣ ಒಡಿಶಾ, ಸೂಪರ್ಬ್. ಮತ್ತು PC ಕ್ಯಾರಂಡಾ 2008ರಲ್ಲಿ ಕೇಳಿದಂತೆ ದರೋಜಿ ಕರಡಿಧಾಮ ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿದೆ. ಪರ್ಫೆಕ್ಟ್. ನೋಡಿ, ಇದೆಲ್ಲವನ್ನ ನಾವು ಯಾಕೆ ಓದ್ತಿದ್ದೇವೆ? ಕೇವಲ ಪರೀಕ್ಷೆ ಪಾಸ್ ಮಾಡ್ಲಿಕ್ಕಾ? ಖಂಡಿತ ಇಲ್ಲ. ಇದು ನಮ್ಮ ದೇಶದ ಸಂಪತ್ತು. ಇದನ್ನು ಮುಂದಿನ ಪೀಳಿಗೆಗೆ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ಜ್ಞಾನ ನಿಮ್ಮನ್ನು ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಮಾತ್ರ ಅಲ್ಲ, ಒಬ್ಬ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡುತ್ತೆ, ಅಲ್ವಾ? ನಮ್ಮ ಈ ಪ್ರಯತ್ನ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ಥರದ ಇನ್ನಷ್ಟು ಪರೀಕ್ಷೆಗೆ ಉಪಯುಕ್ತವಾದ ವಿಡಿಯೋಗಳಿಗಾಗಿ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕೇಳೋದು ಒಂದು ಭಾಗ, ಅದನ್ನ ಪ್ರಾಕ್ಟೀಸ್ ಮಾಡೋದು ಇನ್ನೊಂದು ಪ್ರಮುಖ ಭಾಗ. ನೀವು ಕಲ್ತಿರುವ ಈ ಎಲ್ಲ ವಿಷಯಗಳನ್ನ ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡೋಕೆ ಇವತ್ತೇ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸ್ಟಡಿ MCQ ಬೈ HGA ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ಗಳು, ಹಳೆ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಸಿಗುತ್ತೆ. ನಿಮ್ಮ ತಯಾರಿಗೆ ತುಂಬಾ ಸಹಾಯ ಆಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್.